ಮರೆತ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಲೈಕಿಂದ ನನಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಒಂದು ಲೈಕ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ 5 ಗಂಟೆಯಿಂದನೇ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಇನ್ನು ಮಾಮೂಲಿಯಾಗಿ ಪೂಜೆ ಮತ್ತು ತಿಂಡಿ ಅಡುಗೆ ಎಲ್ಲ ಮಾಡ್ಕೊಳ್ಬೇಕು. ಹಾಗೆಯೇ ಇವತ್ತು ಒಂದು ಕೇಕ್ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋವಂತಹ ಪ್ಲೈನ್ ಕೇಕ್ ಅಂತಲೇ ಅಂದ್ಕೊಬೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಆ ರೆಸಿಪಿ ಕೂಡ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಮನೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಒಂಥರ ಚೆನ್ನಾಗಿದೆ. ಅದರಲ್ಲೂ ಇವತ್ತು ಬಿಸಿಲು ಬೇರೆ ಇಲ್ಲ, ಒಂಥರ ಮಳೆ ವಾತಾವರಣ ಇರೋದಕ್ಕೂ ಮನೇಲಿ ಪೂಜೆ ಆಗಿರೋದಕ್ಕೂ ಆ ಮನೆ ತುಂಬ ಸಾಂಬ್ರಾಣಿಯಾಗಿ ತುಂಬಿರೋದಕ್ಕೂ ಎಷ್ಟು ಚೆನ್ನಾಗಿದೆ ಅಂದರೆ ಮನೇಲಿ ಎಲ್ಲರೂ ಅಷ್ಟೇ ಸ್ನಾನ ಆಗಿ ಪೂಜೆ ಆಗೋಗ್ಬಿಟ್ಟಿದೆ. ಬೆಳಗ್ಗೆನೇ ಒಂಥರ ಖುಷಿ ಆಗ್ತಾಯಿದೆ ಬೆಳಗ್ಗೆನೇ. ಇನ್ನು ತುಳಸಿ ಕಟ್ಟೆಗೆಲ್ಲ ರೆಡಿ ಮಾಡಿ ಸ್ವಲ್ಪ ಹೂವು ಎಲ್ಲ ಜೋಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಯಾಕಂದರೆ ಯಾವಾಗಲೂ ಅಷ್ಟೇ ಒಂದೊಂದು ಹೂವು ಇಡ್ತಾಯಿದ್ದೆ. ಇವತ್ತು ಹೂವು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ. ಅದಕ್ಕೋಸ್ಕರ ತುಳಸಿ ಕಟ್ಟೆಗೆಲ್ಲ ಸ್ವಲ್ಪ ಡೆಕೋರೇಷನ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಈ ಕಡೆ ನಾನು ಬೇಳೆ ಕೂಡ ಇಟ್ಬಿಟ್ಟಿದ್ದೀನಿ. ಒಂದು ಕಡೆ ಬೇಳೆ, ಒಂದು ಕಡೆ ರೈಸ್ಗೆ ಇಟ್ಬಿಟ್ಟಿದ್ದೀನಿ. ಬೇಳೆ ಸಾಂಬಾರು ಮಾಡಿಬಿಟ್ಟು ಹಾಗೇ ತಿಂಡಿಗೆ ಸಿಂಪಲಾಗಿ ಚಿತ್ರಾನ್ನ ಮಾಡ್ಕೊಳ್ಳೋಣ, ಹುಣ್ಸೆಹಣ್ಣು ಚಿತ್ರಾನ್ನ. ಅದರಲ್ಲೂ ಈ ಮಳೆ ಟೈಮು, ಚಳಿ ಟೈಮಲ್ಲಿ ಬಿಸಿ ಬಿಸಿಯಾದ ಹುಣ್ಸೆಹಣ್ಣು ಚಿತ್ರಾನ್ನ ಏನು ಚೆನ್ನಾಗಿರುತ್ತೆ ಗೊತ್ತಾ. ಅದಕ್ಕೋಸ್ಕರ ಇವತ್ತು ಹುಣ್ಸೆಹಣ್ಣು ಚಿತ್ರಾನ್ನ ಮಾಡಿ ಮಾಮೂಲಿಯಾಗಿ ಬೇಳೆ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಈಗ ಅತ್ತೆ ಕೂಡ ಎದ್ದಿದ್ದಾರೆ. ನಂದು ಫ್ರೆಶ್ ಅಪ್ ಎಲ್ಲ ಆಗಿ ಎಲ್ಲ ಕೆಲಸ ಆಗಿದೆ. ಇನ್ನು ಪೂಜೆನೂ ಆಯಿತು ಆಲ್ರೆಡಿ. ಕರೆಕ್ಟು, ಪೂಜೆ ಎಲ್ಲ ಪ್ರತಿದಿನ ತೋರಿಸೋದಕ್ಕೆ ನಾನು ಇವತ್ತೇನು ತೋರಿಸ್ಲಿಕ್ಕೆ ಹೋಗಲಿಲ್ಲ. ಹಾಗೆಯೇ ಕಾಫಿ ಕೂಡ ಅವ್ರಿಗೆ ಕೊಡ್ತಾ ಇದ್ದೆ. ಇವತ್ತು ನಂದು ಪೂಜೆ ಆದಮೇಲೆ ನನ್ನ ಮಗಳು ಕೂಡ ಎದ್ದಲಲ್ಲ, ಅವಳು ಬೇಗನೆ ಎದ್ದೊಳ್ತಾಳೆ. ಇವತ್ತು ಟೈಮ್ ಬಂದು 6:30 ಇಲ್ಲ 7 ಗಂಟೆ ಏನೋ ಆಗಿದೆ ಟೈಮು. ಅವಳು ಕೂಡ ಎದ್ದು ರೆಡಿಯಾಗಿ ನಾನು ಪೂಜೆ ಮಾಡಿರೋದಕ್ಕೆ ಅವಳು ಇನ್ನೊಂದ್ಸಲಿ ಪೂಜೆ ಮಾಡ್ತೀನಿ ಅಂತ ಅಂದಳು. ಸರಿ ಪರವಾಗಿಲ್ಲ, ದೇವರಿಗೆ ಯಾರು ಎಷ್ಟು ಸಲ ಪೂಜೆ ಮಾಡಿದ್ರೂ ಏನೂ ಆಗಲ್ಲ ಅಂದ್ಬಿಟ್ಟು ಮಾಡು ಅಂತ ಅಂದೆ. ಅವಳೇನೋ ಗೊತ್ತಿಲ್ಲ, ಇವತ್ತು ಇದಕ್ಕಿದ್ದಂಗೆ ಸಾಯಿಬಾಬಾ ಪೂಜೆ ಮಾಡಬೇಕು ಅಂತ ಅನ್ನಿಸ್ತಂತೆ. ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ ಮಾಡಿಕೊಳ್ಳಿ ಅಂತ ಬಿಟ್ಬಿಟ್ಟು ನಾನು ಈ ಕಡೆ ಮಿಕ್ಕಿದ ಕೆಲಸ ಮಾಡ್ಕೊಳ್ತಾ ಇದ್ದೆ. ಮನೆ ನೋಡಿ ಎಷ್ಟು ನೆಮ್ಮದಿಯಾಗಿ ಕಾಣ್ತಾ ಇದೆ ಅಂದರೆ ಒಂಥರ ನೋಡೋದಕ್ಕೆ ಚೆಂದ, ಮನೆ ಕ್ಲೀನಾಗಿ ಎಲ್ಲ ಆದಮೇಲೆ. ಹಾಗೆಯೇ ಈಗ ತಿಂಡಿಗೆ ಅಂದ್ಬಿಟ್ಟು ಕಡಲೆ ಬೀಜ ಕೂಡ ಹುರಿದು ಇಟ್ಕೊಳ್ತಾ ಇದ್ದೀನಿ. ಇನ್ನು ಚಿತ್ರಾನ್ನಕ್ಕೆ ಒಗ್ಗರಣೆಗೂ ಕೂಡ ಹಾಕ್ಕೊಳ್ಬೋದು. ಬಟ್ ಇದು ಸಂಜೆವರೆಗೂ ಗೊಜ್ಜೆನನ್ನು ಇಟ್ಕೊಳ್ಬೇಕು ಅಂದರೆ ಈ ಥರ ಹುರಿದು ಬಿಟ್ಟಬೇಕಾದ್ರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸಂಜೆವರೆಗೂ ಕ್ರಿಸ್ಪಿಯಾಗೇ ಇರುತ್ತೆ. ಇನ್ನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲೂ ಚಿತ್ರಾನ್ನಕ್ಕೆ ಬೆಳ್ಳುಳ್ಳಿ ಇಲ್ಲ ಅಂದರೆ ಟೇಸ್ಟೇ ಚೆನ್ನಾಗಿರಲ್ಲ ಅಷ್ಟು. ಬಟ್ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಬೆಳ್ಳುಳ್ಳಿ ಎಲ್ಲ ಅಡುಗೆಯಲ್ಲೂ ನಾನು ಜಾಸ್ತಿನೇ ಯೂಸ್ ಮಾಡ್ತೀನಿ. ಅದು ಕ್ಯಾನ್ಸರ್ ಏನೂ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ಒಂದು ಬೇಳೆ ಸಾರು ಮಾಡಲಿ, ನಾರ್ಮಲ್ ತಿಂಡಿ ಏನನ್ನ ಮಾಡಲಿ, ಆಲ್ಮೋಸ್ಟ್ ಒಂದು 90% ಅಡುಗೆಗಳಿಗೆ ನಾನು ಬೆಳ್ಳುಳ್ಳಿ ಯೂಸ್ ಮಾಡ್ತೀನಿ. ಇನ್ನು ಕಡಲೆ ಬೀಜ ಎಲ್ಲ ಹುರಿದು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಎರಡೂ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ. ಚೆನ್ನಾಗಿರುತ್ತೆ ಎರಡೂ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಅಂತ. ಈಗ ಸಿಂಪಲಾಗಿ ಹುಣ್ಸೆಹಣ್ಣು ಚಿತ್ರಾನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ಗೊತ್ತೇ ಇರುತ್ತೆ, ಬ್ಯಾಚುಲರ್ಸ್ಗೆ ಅಥವಾ ನ್ಯೂ ಮ್ಯಾರಿಡ್ ಕಪಲ್ಸ್ಗೆ ಅವ್ರು ಏನಾನ ಅಡುಗೆ ಮಾಡುವಾಗ ಒಂದೇನ ಗೊತ್ತಿರಲ್ವಲ್ಲ ಕೆಲವೊಂದು ರೆಸಿಪಿ ಬೇಗನೆ, ಅಂಥವ್ರಿಗೆ ಈ ರೆಸಿಪಿ ಆಗುತ್ತೆ. ಇನ್ನು ತುಂಬ ಟೇಸ್ಟಿಯಾಗೂ ಕೂಡ ಬರೋ ಅಂತಹ ಈ ಹುಣ್ಸೆಹಣ್ಣು ಚಿತ್ರಾನ್ನ ಯಾವ ಥರ ಮಾಡೋದು ನೋಡ್ಕೊಂಬರೋಣ. ಏನಿಲ್ಲ, ಎಣ್ಣೆ, ಸಾಸಿವೆ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಕ್ರಿಸ್ಪಿಯಾಗಿ ಕಡಲೆಬೇಳೆ ಫ್ರೈ ಆಗಿದ ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಖಾರಕ್ಕೆ ಎರಡೂ ಸಮ ಮಾಡಿಟ್ಕೊಂಡು ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆದ ನಂತರ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಈಗ ಇದಿಷ್ಟೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟು ಫ್ರೈ ಆಗಿದ ನಂತರ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚಿತ್ರಾನ್ನದಲ್ಲಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಅಷ್ಟೇ.
ಹಾಗೆಯೇ ಇನ್ನೊಂದಪ್ಪ ಇದಕ್ಕೆ ಅಂದರೆ ಬೋಂಡ ಅಥವಾ ವಡೆ ಯಾವುದನ್ನ ಜೊತೆಗೆ ನೆಂಚ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಅದೇನು ಮಾಡಲಿಲ್ಲ, ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈಗ ಹುಣಸೆಹಣ್ಣು ಕೂಡ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕಲಸಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ನೆನೆಸಿದ್ರೆ ಬೇಗ ಕರಗೋಗುತ್ತೆ, ಬೇಗ ಕಿವುಚಿ ಹಾಕ್ಕೊಳ್ಬೋದಾಗುತ್ತೆ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಗೊಜ್ಜು ರೀತಿ ಆಗಬೇಕು, ಅಲ್ಲಿವರೆಗೂ ಕುದಿಸ್ಬೇಕು. ಇದನ್ನು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಸುತ್ತಲೂ ಎಣ್ಣೆ ಬಿಡುತ್ತೆ, ನಿಮಗೆ ಗೊತ್ತಾಗೋಗುತ್ತೆ ಗೊಜ್ಜು ರೀತಿ ಆಗುತ್ತೆ ಯಾವ ಥರ ಆಗುತ್ತೆ ಅಂತ. ಈಗ ನೋಡಿ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಅಂಶ ಮೇಲೆ ಬಂದ ನಂತರ ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅಂದಿದ ತಕ್ಷಣವೇ ಕಡಲೆ ಬೀಜ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಫ್ರೈ ಏನಿಲ್ಲ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇ. ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಇದನ್ನು ಬಿಸಿಯಲ್ಲೇ ಅಂದರೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡೋಣ ಅಂತ ಏನಾರ ಕಡಲೆ ಬೀಜ ಹಾಕ್ಕೊಂಡ್ರೆ ಸಾಫ್ಟ್ ಆಗೋಗ್ಬಿಡುತ್ತೆ, ಅದಕ್ಕೋಸ್ಕರ. ಇಲ್ಲ ಅಂದರೆ ನೀವು ಲಾಸ್ಟಲ್ಲಿ ಬೇಕಾದರೂ ರೈಸ್ ಎಲ್ಲ ಕಲಸಿದ್ಮೇಲೆ ಬೇಕಾದ್ರೂ ಈ ಕಡಲೆ ಬೀಜ ಹಾಕ್ಕೊಳ್ಬೋದಾಗುತ್ತೆ. ಚೆನ್ನಾಗಿ ಹುರಿದು ಸಿಪ್ಪೆ ತೆಗೆದಿರೋ ಕಡಲೆ ಬೀಜ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಬಾಕ್ಸ್ಗಳಿಗೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಇನ್ನು ಬಾಕ್ಸ್ಗಳಿಗೆ ಪ್ಯಾಕ್ ಆದಮೇಲೆ ಇನ್ನು ಮಗನಿಗೂ ಅಷ್ಟೇ ತಿನ್ನೋದಕ್ಕೆ ಕೊಟ್ಟಿದ್ದೀನಿ. ಇನ್ನು ಮಗಳು ಪೂಜೆ ಮುಗಿಸ್ಕೊಂಡು ಹೊರಡ್ತಾಳೆ ಅವಳು. ಈಗ ಟೈಮ್ ಬಂದು 7:15 ಆಗಿದೆ. ಅವಳು 7:30 ಹೊರಡಬೇಕು. ಇನ್ನು ಅದಕ್ಕಿಂತ ಮುಂಚೆ ನಾನು ಅವಳಿಗೆ ತಲೆ ಎಲ್ಲ ಬಾಚಿಕೊಡ್ಬೇಕು. ಇನ್ನು ಬಾಕ್ಸ್ ಪ್ಯಾಕ್ ಮಾಡಿಟ್ಬಿಟ್ಟು ಅವಳಿಗೆ ತಲೆ ಎಲ್ಲ ಬಾಚಿಬಿಟ್ಟು ಅವರು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಈ ಕಡೆ ಟೀ ಕೂಡ ಇಟ್ಟಿದ್ದೆ ನಾನು. ನೋಡಿ ಅವಳು ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ಲು. ಅದು ಏನೋ ಗೊತ್ತಿಲ್ಲ, ಇವತ್ತೇ ಫಸ್ಟ್ ಅವಳು ಈ ಥರ ಎಲ್ಲ ಪೂಜೆ ಮಾಡ್ತಾ ಇರೋದು. ಓಕೆ, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ದೇವ್ರ ಮೇಲೆ ಭಕ್ತಿ ಬರ್ತಾಯಿದೆ ಅಂದರೆ ಖುಷಿ ವಿಚಾರನೇ ಅಲ್ವಾ. ಈಗಿನ ಕಾಲದಲ್ಲಿ ಒಂದು ಸ್ವಲ್ಪ ಪೂಜೆ ಮಾಡು, ಒಂದು ಸ್ವಲ್ಪ ಏನಾನ ಮಾಡು ಅಂದ್ರೇ ಈಗಿನ ಮಕ್ಕಳು ಮಾಡಲ್ಲ. ಅದರಲ್ಲಿ ನನ್ನ ಮಗಳಿಗೆ ಪೂಜೆ ಕಡೆ ಆಗಲಿ ಏನೇನೋ ಒಂದು ಕೆಲಸ ಹೇಳಿದ್ರೆ ಆಲ್ಮೋಸ್ಟ್ ಮಾಡ್ತಾಳೆ. ಅಂದರೆ 10th ಹೋದ್ಮೇಲೆ ನಾನು ಕೆಲಸ ಮಾಡಿಸೋದು ಕಮ್ಮಿ ಮಾಡಿದ್ದೀನಿ, ಸ್ವಲ್ಪ ಓದೋ ಕಡೆ ಇಂಟ್ರೆಸ್ಟ್ ಬರಲಿ. ಹಾಗೆಯೇ ಬೆಳಗ್ಗೆ 7:30 ಹೋದರೆ ಸಂಜೆ 7:30 ಬರ್ತಾಳಲ್ಲ, ಅದಕ್ಕೋಸ್ಕರ. ಇನ್ನು ನನ್ನ ಮಗನೂ ಕೂಡ ಹೊರಟ. ನನ್ನ ಮಗಳು ಆಗಲೇ 7:30 ಹೊರಟ್ಲು. ಇನ್ನು ನನ್ನ ಮಗ ಈಗ ಆರಾಮಾಗಿ ಸೈಕಲ್ ತುಳ್ಕೊಂಡು ಹೋಗ್ತಾನೆ. ಅವ್ನು ಸೈಕಲಲ್ಲಿ ಹೋಗೋದು ನೋಡೋದೇ ಒಂಥರ ಖುಷಿ ಅಂತ ಅನ್ಬೋದು, ಒಂಥರ ನೋಡೋಕ್ಕೆ ಚೆಂದ ಅನಿಸುತ್ತೆ ನನಗಂತೂ. ಇನ್ನು ಅವನು ಹೋದ ನಂತರ ಈ ಕಡೆ ನಾನು ಸಾಂಬಾರು ಕೂಡ ಮಾಡಿ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಎಲ್ಲ ಒಣಗಾಕ್ಬಿಟ್ಟು ವಾಶ್ ಮಾಡೋಕೆ ಹಾಕಿದ್ದೆ, ಅದನ್ನೆಲ್ಲ ಒಣಗಾಕ್ಬಿಟ್ಟು ಎಲ್ಲ ಮಾಡೋಷ್ಟರಲ್ಲಿ ಒಂದು 10 ಗಂಟೆ ಆಯಿತು. ಇನ್ನೊಂಚೂರು ಪಾತ್ರೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ತೊಳೆದುಬಿಟ್ಟು ಮಲ್ಕೊಂಡೆ ಅನ್ನಕ್ಕೆ ಇಟ್ಬಿಟ್ಟು. ಯಾಕಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದೇಳೋದ್ರಿಂದ ನಾನು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟು ಮಲ್ಗೋಷ್ಟರಲ್ಲೇ ಒಂದು 2 ಗಂಟೆ 1:30 ಆಗುತ್ತೆ. ಆಮೇಲೆ ಮಲ್ಕೊಂಡು ಒಂದು 4 ಗಂಟೆಗೆ ಎದ್ದೇಳ್ತೀನಿ. ಎದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನು ಊಟ ಕೂಡ ಮಾಡಿರಲ್ಲ, ಈಗ ಊಟ ಎಲ್ಲ ಮಾಡ್ಕೊಳ್ತೀನಿ. ರೆಸ್ಟ್ ಮಾಡಿಲ್ಲ ಅಂದರೆ ಅಂತೂ ಒಂಥರ ಏನೋ ಕಳ್ಕೊಂಡಂಗೆ ಇರುತ್ತೆ, ಅದಕ್ಕೋಸ್ಕರನೇ ಬೇಗ ಎದ್ದಿದ್ದಿನ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ. ಇನ್ನು ಮಾಮೂಲಿಯಾಗಿ ರೈಸ್ ಎಲ್ಲ ಮಾಡಿಟ್ಟಿದ್ನಲ್ಲ, ನಮ್ಮ ಅತ್ತೆನೂ ಕೂಡ ಮಲ್ಕೊಂಡ್ಬಿಟ್ಟಿದ್ರು ಅವರು. ಸರಿ, ಅವರು ಎದ್ದು 1:30-2 ಗಂಟೆಯಲ್ಲಿ ಊಟ ಮಾಡಿದ್ದಾರೆ. ಇನ್ನು ನನ್ನ ಮಗ ಕೂಡ ಬಂದಿರ್ತಾನಲ್ಲ, ಆವಾಗಲೂ ಅವನಿಗೂ ಹಾಕ್ಕೊಟ್ಟು ಅವನಿಗೆಲ್ಲ ತಿನ್ನಿಸಿ ಅವನ್ನ ನೋಡ್ಕೊತಾ ಇದ್ದರು. ನಾನೊಂದು 4 ಗಂಟೆಗೆ 4:15 ಎದ್ದೆ. ಆಗ್ತಾನೆ ಇರಲಿಲ್ಲ ಬೇಗ ಎದ್ದೋಳೋಣ ಅಂದರೆ, ಯಾಕಂದರೆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟಾಗಿ ಹೋಗುತ್ತೆ. ಇನ್ನು ನಾನು ಕೂಡ ಊಟ ಮುಗಿಸ್ಕೊಂಡೆ. ನಿದ್ದೆ ಮಾಡಿ ಎದ್ದಿರೋದಕ್ಕೆ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ. ಈಗ ಇದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ. ಈಗ ಅದಕ್ಕಿಂತ ಮುಂಚೆ ಹೋಗಿ ಕ್ಲೀನಾಗಿ ತಲೆಯೆಲ್ಲ ಬಾಚಿಕೊಂಡು ಇನ್ನೊಂದ್ಸಲಿ ದೇವ್ರಿಗೆ ಕಡ್ಡಿ ಹಚ್ಬಿಟ್ಟು ಇನ್ನು ಒಣಗಿರೋ ಬಟ್ಟೆ ಎಲ್ಲ ತೊಗೊಂಡು ಬಂದು ಅದನ್ನು ಮಡಚಿ ಎತ್ತಿಟ್ಬಿಟ್ಟೆ. ಮನೆಯಲ್ಲಿ ಕೆಲಸ ಅಂತೂ ಮಾಡ್ತಾಯಿದ್ರೆ ಮುಗಿತಾನೆ ಇರಲ್ಲ, ಒಂದಾದ್ಮೇಲೆ ಒಂದು ಇದ್ದೇ ಇರುತ್ತೆ. ಸರಿ, ಇದನ್ನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇನ್ನು ಕೇಕ್ ಮಾಡೋಣ ಅಂತ ಬಂದೆ. 4 ಮೊಟ್ಟೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂತಹ ಪ್ಲೈನ್ ಕೇಕು ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಇದು ಕ್ಲೀನಾಗಿ ಅಂದರೆ ಕ್ರೀಮಿಯಾಗಿರಬೇಕು, ಅಲ್ಲಿವರೆಗೂ ಇದು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ ನಂತರ ಇದಕ್ಕೆ 200 ಗ್ರಾಮಷ್ಟು ಶುಗರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಶುಗರು ಕೂಡ ಹಾಕ್ಕೊಳ್ಬೋದು, ಬಟ್ ಬೇಗ ಕರಗಲ್ಲ ಅನ್ನೋದಕ್ಕಷ್ಟೇ. ಈಗ ಇದೆರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಏನಿಲ್ಲ ಅಂದರೂ ಒಂದು 10-15 ನಿಮಿಷ ಇದು ಬೀಟ್ ಮಾಡ್ಕೊಳ್ಬೇಕು. ಎಲ್ಲೋ ಹೋಗಿ ವೈಟ್ ಕಲರ್ ಆಗುತ್ತೆ, ಅಲ್ಲಿವರೆಗೂ ಬೀಟ್ ಮಾಡ್ಕೊಂಡಿದ ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಕೇಕ್ ಜೆಲ್ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ ಅಷ್ಟೇ, ಯಾರ ಮನೇಲೂ ಇರಲ್ಲ. ಇದೇನ ಕೇಕ್ ಮಾಡ್ತೀವಿ ಅನ್ನೋರ ಮನೇಲಿ ಮಾತ್ರ ಇರುತ್ತೆ. ಇಲ್ಲ ಅಂದರೆ ಪರವಾಗಿಲ್ಲ, ಇಲ್ಲ ಕೇಕ್ ಜೆಲ್ ಇತ್ತು ಅಂದರೆ ಆರಾಮಾಗಿ 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು. ಇದು ಒಂದು ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬಂದಿದ ತಕ್ಷಣ ಇದಕ್ಕೆ 150 ಗ್ರಾಮಷ್ಟು
ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಚಿಟಿಕೆಯಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ರುಚಿಗಲ್ಲ, ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಹಾಗೆ ಒಂದು 3/4 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್, ಒಂದು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡು ಇಷ್ಟೂ ಹಾಕ್ಕೊಂಡಿದ ನಂತರ ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದು ಏಲಕ್ಕಿ ಪುಡಿ ಪುಡಿ ಮಾಡಿ ಕೂಡ ಹಾಕ್ಕೊಬೋದು. ಹಾಗೆಯೇ ಇದಕ್ಕೆ ಒಂದು 50 ml ಅಷ್ಟು ಸನ್ಪ್ಯೂರ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಕೈಯಲ್ಲೇ ನೀವು ಮಿಕ್ಸ್ ಮಾಡ್ಕೊಬೋದು. ಇಲ್ಲಾಂದರೆ ಬೀಟರ್ ಇತ್ತು ಅಂದರೆ ಒಂದೇ 1 ನಿಮಿಷಗಳ ಕಾಲ, ಜಾಸ್ತಿ ಬೀಟ್ ಮಾಡಬಾರ್ದು. ಅದರಲ್ಲಿ ಏರ್ ಬಬಲ್ ಎಲ್ಲ ಇರುತ್ತೆ, ಮೊಟ್ಟೆಯಲ್ಲಿ ಎಲ್ಲ ಉಬ್ಬಿರುತ್ತಲ್ಲ, ಅದೆಲ್ಲ ಒಳಗೋಗ್ಬಿಡುತ್ತೆ. ಇಲ್ಲ ಅಂದರೆ ಅಂದರೆ ಚೆನ್ನಾಗಿ ಬೀಟ್ ಮಾಡಿದ್ರೆ. ನಾರ್ಮಲಾಗಿ ಸಿಂಪಲಾಗಿ 1 ನಿಮಿಷ ಬೀಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಥರ ಕಟನ್ ಫೋಲ್ಡರಲ್ಲಿ ಈ ಥರ ಸೌಟಲ್ಲೋ ಸ್ಪೂನಲ್ಲೋ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಕೇಕ್ ಪ್ಯಾನ್ ಇರುತ್ತಲ್ಲ, ಕೇಕ್ ಟಿನ್ಗೆ ಇದಕ್ಕೆ ಬಟರ್ ಪೇಪರ್ ಅಪ್ಲೈ ಮಾಡಿ ಸ್ವಲ್ಪ ಎಣ್ಣೆ ಎಲ್ಲ ಅಪ್ಲೈ ಮಾಡಿದ ನಂತರ ಈ ಕೇಕ್ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಕೇಕ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಕರೆಕ್ಟ್ ಮೆಷರ್ಮೆಂಟಲ್ಲಿ ಹಾಕ್ಕೊಳ್ಳಿ. ಎಲ್ಲನೂ ಅಷ್ಟೇ, 4 ಮೊಟ್ಟೆಗೆ 200 ಗ್ರಾಮಷ್ಟು ಸಕ್ಕರೆ, 150 ಗ್ರಾಮಷ್ಟು ಮೈದಾ, ನಾರ್ಮಲಾಗಿ ನಾನು ಏನೇನು ಹೇಳಿದ್ದೀನೋ ಅದೇ ಮೆಷರ್ಮೆಂಟಲ್ಲಿ ಹಾಕ್ಕೊಳ್ಳಿ. ಆರಾಮಾಗಿ ಇದು ಒಂದು ಅರ್ಧ kg ಕೇಕ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಇನ್ನು ನಾವು ಡೆಕೋರೇಷನ್ ಎಲ್ಲ ಮಾಡ್ತೀವಿ ಅಂದರೆ 1 kg ಹತ್ತತ್ರ ಆಗೋಗ್ಬಿಡುತ್ತೆ. ನಾರ್ಮಲಾಗಿ 1 kg ಕೇಕ್ ಕ್ರೀಮ್ ಸಮೇತ ಹಾಕಬೇಕು ಅಂದರೆ 1 kg. ಇನ್ನು ಪ್ಲೈನ್ ಕೇಕ್ ಬೇಕು ಅಂದರೆ ಈ ಥರ ಅರ್ಧ kg ಕರೆಕ್ಟಾಗಿ ಆಗುತ್ತೆ ನಾನು ಹೇಳಿರೋ ಮೆಷರ್ಮೆಂಟಲ್ಲಿ. ಲಾಸ್ಟಿಗೆ ನಾನು ಚೆನ್ನಾಗಿ ಕಾಣಲಿ ಅಂತ ಚಾಕೋ ಚಿಪ್ಸ್ ಹಾಕ್ತೆ. ಅದು ನೋಡಿದ್ರೆ ಚೆನ್ನಾಗಿ ಕಾಣ್ತಾನೆ ಇರಲಿಲ್ಲ ಕಣ್ಣಿಗೆ, ಎಲ್ಲ ಹೋಗ್ಬಿಟ್ಟು ಕೆಳಗಡೆ ಕುತ್ಕೊಂಡ್ಬಿಟ್ಟಿತ್ತು. ಕೇಕ್ ಮಾತ್ರ ತುಂಬ ಚೆನ್ನಾಗಿ ಬೆಂದಿತ್ತು. 40 ಮಿನಿಟ್ಸ್ ಕರೆಕ್ಟಾಗಿ ಬೆಂದಿದೆ, 40 ನಿಮಿಷಗಳ ಕಾಲ. ಇದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಮಾಮೂಲಿ ಕೇಕ್ ಬೇಯಿಸೋದು ಗೊತ್ತೇ ಇರುತ್ತೆ, ಪ್ರೀ ಹೀಟ್ ಮಾಡ್ಕೊಂಡು ಒಂದು ಪಾತ್ರೆನ 40 ನಿಮಿಷಗಳ ಕಾಲ ಕೇಕ್ ಪ್ಯಾನ್ ಇಟ್ಟರೆ ಆಯಿತು. ಇನ್ನು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕೇಕ್ ಮೋಲ್ಡಿಂದ ಕೇಕ್ನ ಈಚೆ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂತು ಅಂದರೆ ಕ್ಲೀನಾಗಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು. ಹಾಗೆಯೇ ಚಾಕೋ ಚಿಪ್ಸ್ ಎಲ್ಲ ಕೆಳಗಡೆ ಹೋಗಿ ಸ್ಪ್ರೇ ಅಂದರೆ ಸ್ವಲ್ಪ ಕರಗಿತ್ತು ಅಷ್ಟೇ, ಏನು ಬಾಯಿಗಂತೂ ಸಿಗ್ತಾ ಇರಲಿಲ್ಲ, ಎಲ್ಲೆಲ್ಲೋ ಒಂದು ಸ್ವಲ್ಪ ಕರಗ್ದಂಗೆ ಆಗಿತ್ತು. ಇನ್ನು 1/2 kg ಕರೆಕ್ಟಾಗಿತ್ತು. ಅಂದರೆ 1/2 kg ಮೇಲೆ ಒಂದು 40 ಗ್ರಾಮ್ ಜಾಸ್ತಿ ಇತ್ತು. ಇನ್ನು ಡೆಕೋರೇಷನ್ ಮಾಡ್ತೀವಿ ಅಂದರೆ ಸುತ್ತಲೂ ಎಲ್ಲ ತೆಗಿತೀವಲ್ಲ, ಅದೇ ಒಂದು 45 ಗ್ರಾಮ್ ಹೊಟ್ಟೋಗ್ಬಿಡುತ್ತೆ. ಇನ್ನು ಮೇಲೊಂದು ಲೇಯರ್ ತೆಗೆದ್ರೆ ಎಲ್ಲ ಹೊಟ್ಟೋಗುತ್ತೆ. ಇನ್ನು ನಾರ್ಮಲಾಗಿ ಕೇಕ್ ಕಟ್ ಮಾಡ್ತೀವಿ ಹಿಂಗೇ ಪ್ಲೈನ್ ಕೇಕ್ ಶೇಪಲ್ಲೇ ಬೇಕು ಅಂದರೆ ಕರೆಕ್ಟಾಗಿ ಮಾಡ್ಕೊಬೋದು ಕ್ಲೀನಾಗಿ. ನಾನು ಪುಟ್ದಾಗಿ ಮಾಡ್ಕೊಂಡಿದ್ದೀನಿ. ಇದರಲ್ಲೇ ಬೇಕು ಅಂದರೆ ನಾವು ಹನಿ ಕೇಕ್ ಕೂಡ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಆ ರೆಸಿಪಿ ಬೇಕು ಅಂದರೆ ನಾನು ಕಮೆಂಟ್ ಮಾಡಿ ಹನಿ ಕೇಕ್ ಕೂಡ ಮಾಡಿ ತೋರಿಸ್ತೀನಿ. ಬ್ರೆಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಒಂಥರ ಹೊರಗಡೆಯಿಂದನೇ ತಂದಿದ್ದೀವೇನೋ ಅನ್ನೋ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನನಗಂತೂ ಕೇಕ್ ಮಾಡಿ ಪ್ರತಿ ಸಲಿನೂ ಅಷ್ಟೇ ಕೇಕ್ ಮಾಡಿದ್ಮೇಲೆ ಅದು ಶೇಪ್ ನೋಡೋದೇ ನನಗೆ ತುಂಬ ಇಷ್ಟ. ಸಾಫ್ಟಾಗಿ ಬಂದುಬಿಟ್ರೆ ಅಂತೂ ಫುಲ್ಲು ಖುಷಿ. ಅಂದರೆ ಪ್ರತಿ ಸಲ ಮಾಡಿದಾಗೂ ನನಗೆ ಹೊಸ್ದಾಗಿ ಮಾಡ್ತಾಯಿದ್ದೀನಿ ಅನ್ನೋ ಥರನೇ ಇರುತ್ತೆ. ನೋಡಿ ಕೇಕು ತುಂಬ ಸ್ಪಾಂಜಿಯಾಗಿ ಕೂಡ ಬಂದಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರಲ್ಲೂ ನಾನು ಮಾಡಿರೋ ಕೇಕು ನಮ್ಮ ಅತ್ತೆ ಒಂದ್ಸಲಿನೂ ತಿಂದಿರಲಿಲ್ಲ, ಅವರು ಕೂಡ ಹೇಳಿದ್ರು ಚೆನ್ನಾಗಿದೆ ಅಂತ. ಇನ್ನು ಬಿಸಿಯಲ್ಲಿ ಸ್ವಲ್ಪ ಬೆಚ್ಚಗಿರೋ ಹಾಗೇ ನನ್ನ ಮಗಳಿಗೆ ಕೊಟ್ಟೆ. ಅವಳು ಸ್ವೀಟ್ನೆಸ್ ಕಮ್ಮಿ ಇದೆ ಅಂದಳು. ಸ್ವಲ್ಪ ತಣ್ಣಗಾದ್ಮೇಲೆ ಕೊಟ್ಟೆ, ಆಮೇಲೆ ಕರೆಕ್ಟಾಗಿದೆ ಅಂತ ಅಂದರು. ಇನ್ನು ನೆಕ್ಸ್ಟ್ ಡೇ ಒಂದು 2 ಡೇಸ್ಗೆ ಸ್ನ್ಯಾಕ್ಸ್ಗೆ ತಲೆನೋವೇ ಇರಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಒಂಚೂರನ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.